ನೋಡಿ, ಭಾಳ ಸ್ಪಷ್ಟವಾಗಿ ಅಲ್ಲಿ ಏನು ಟ್ರಂಕ್ಗಳಲ್ಲಿ ಈ ಮತಗಳನ್ನು ಸಂಗ್ರಹಿಸಿದ್ರು, ಅದು ಬೀಗ ಹೊಡೆದಿತ್ತು ಅಂತ ಹೇಳಿದ್ದಾರೆ. ಅದನ್ನು ಮತ ಎಣಿಕೆಗಿಂತ ಮುಂಚೆನೇ ಅದ್ರ ಬಗ್ಗೆ ದೂರನ್ನು ಕೂಡ ನೀಡಿದರು ರಾಜೇಗೌಡರು. ಮತ್ತು ಮತಗಳನ್ನು ತಿದ್ದಿದ್ದಾರೆ ಅಂತಲೂ ಕೂಡ ಹೇಳ್ತಾ ಇದ್ದಾರೆ. ಮತ್ತು ಸೆಂಟ್ರಲ್ ಅಬ್ಸರ್ವರ್ ಯಾರಿದ್ರು ಅವರು ಕೂಡ ಅನುಮಾನ ವ್ಯಕ್ತಪಡಿಸಿ ಇದ್ರ ಬಗ್ಗೆ ತನಿಖೆ ಆಗಬೇಕಂತ ಎಲೆಕ್ಷನ್ ಕಮಿಷನ್ ಅಬ್ಸರ್ವರ್ ಅವರು ಕೂಡ ಹೇಳಿರೋದು. ಸೊ ಇಷ್ಟೆಲ್ಲ ಇದ್ದಾಗ ತರಾತುರಿನಲ್ಲಿ ಯಾಕೆ ಅಧಿಕಾರಿಗಳಿಗೆ ಮಾಡಿದ್ರು ಅಂತ ಗೊತ್ತಾಗ್ತಾ ಇಲ್ಲ. ಬಟ್ ಎನಿವೆ, ಈಗ ಅದ್ರ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಇದನ್ನು ಎಲ್ಲ ಒಂದು ರೀತಿಯಾಗಿ ಪ್ರಜಾಪ್ರಭುತ್ವವನ್ನು ಮತ್ತು ಜನರ ಏನೋ ಒಂದು ಇಚ್ಛೆಯನ್ನು ತದ್ವಿರುದ್ಧವಾಗಿ ನಡ್ಕೊಳ್ತಾ ಇದ್ದಾರೆ ಕೆಲವು ಜನ. ಅದನ್ನು ತನಿಖೆ ಮಾಡ್ತೀವಿ. ವಿಲ್ ಗೆಟ್ ಟು ದ ಬಾಟಮ್ ಆಫ್ ದಿಸ್. ಇವ್ರು ಹೇಳ್ತಾ ಇದ್ರಲ್ಲ, ವೋಟ್ ಚೋರಿ ಆಗಿಲ್ಲ ಅಂತ ಆಳಂದಲ್ಲೂ ಹೇಳಿದರು. 22,000 ಪುಟದ ಚಾರ್ಜ್ ಶೀಟ್ ಆಗಿದೆ. A1 ಯಾರು? BJP ಅವರು. A2 ಯಾರು? BJP ಅವರ ಮಾಜಿ ಶಾಸಕರ ಮಗ. ಸೊ ಇವ್ರು ಏನೇನು ಹೇಳಿದ್ದಾರೆ ಎಲ್ಲನೂ ಡಿಸ್ಪ್ರೂವ್ ಆಗಿದೆ ಅಲ್ಲ, ಇದೂ ಆಗುತ್ತೆ. ಎಲೆಕ್ಷನ್ ಅಬ್ಸರ್ವರ್ ಅನುಮಾನ ವ್ಯಕ್ತಪಡಿಸಿರ್ತಕ್ಕಂಥದ್ದು ಏನಾದರೂ ಕಂಪ್ಲೇಂಟ್ ಆಗಿದೆ? ಸೊ ಅದನ್ನು ಇವ್ರು ಕೊಟ್ಟಿದ್ದಾರಲ್ಲ ರಾಜೇಗೌಡರು. ಈಸ್ ಎಕ್ಸ್ಪ್ರೆಸ್ಡ್ ಇಟ್ ಇನ್ ಇಸ್ ರೈಟಿಂಗ್ನಲ್ಲೇ ಕೊಟ್ಟಿದ್ದಾರಲ್ಲ. ಸೊ ಅದೇನಿದೆ, ವಿ ವಿಲ್ ನಾವು ಯಾವುದೂ ಹಿಂದೇಟು ಹಾಕೋದಿಲ್ಲ. ಯಾಕಂದರೆ ನೀವು ಮೊನ್ನೆ ಅಸ್ಸಾಮು ಮತ್ತು ಬೆಂಗಾಲ್ನ ಚುನಾವಣೆ ಯಾವ ರೀತಿ ನಡೆದಿದ್ದು ನೋಡಿದ್ರೆ, ಇವರು ನಮ್ಮ ದೇಶವನ್ನು ಯಾವ ರೀತಿ ರಷ್ಯಾನಲ್ಲಿ, ನಾರ್ತ್ ಕೊರಿಯಾನಲ್ಲಿ ಚುನಾವಣೆ ನಡೀತದೆ, ಚುನಾವಣೆ ಅಲ್ಲೂ ನಡೀತದೆ. 90%, 98% ಒಂದೇ ಕಡೆ, ಒಂದೇ ಪಾರ್ಟಿಗೆ ಬೀಳುವಂಗೆ ಅಂಥ ವ್ಯವಸ್ಥೆಗಳು ಈ ಸಂಸ್ಥೆಗಳನ್ನು ಕ್ಯಾಪ್ಚರ್ ಮಾಡುವ ಮುಖಾಂತರ ಮಾಡ್ತಾ ಇದ್ದಾರೆ. ಸೊ ಅದನ್ನು ನಾವು ತಡಿಬೇಕು. ಈ ವುಮೆನ್ ರಿಸರ್ವೇಷನ್ ಬಿಲ್ ಅಂತ ಇವರೇನು ಯಾಮಾರಿಸ್ಬಿಟ್ಟು ಡಿಲಿಮಿಟೇಷನ್ ಕಮಿಷನ್ನಲ್ಲಿ ಇವರು ಹಿಡಿತ ಸಾಧಿಸಲಿಕ್ಕೆ ಪ್ರಯತ್ನ ಮಾಡಿದ್ರಲ್ಲ, ಅದು ಬಿಲ್ ಡಿಫೀಟ್ ಆಗಿದೆ. ಅದು ಎಕ್ಸ್ಪೋಸ್ ಮಾಡಬೇಕಲ್ಲ ಜನರ ಮುಂದೆ ನಾವು. ಸುಮ್ಮನೆ ಇವರು ಮಹಿಳಾ ಮೀಸಲಾತಿ ಹೆಸರಲ್ಲಿ ಡಿಲಿಮಿಟೇಷನ್ ಕಮಿಷನನ್ನು ಕ್ಯಾಪ್ಚರ್ ಮಾಡಿಬಿಟ್ಟು ಬೌಂಡ್ರೀಸನ್ನು ರೀಡ್ರಾ ಮಾಡಲಿಕ್ಕಿರ್ಬೋದು, ಅಥವಾ ಏನು ಜನಸಂಖ್ಯೆ ಏನು ಅವರ ಅನುಕೂಲಕ್ಕೆ ಯಾವ ಕಾನ್ಸ್ಟಿಟ್ಯೂನ್ಸಿಗೆ ಯಾರು ಹೋಗಬೇಕು, ಯಾವ ಸಮಾಜದವ್ರು ಹೋಗಬೇಕು, ಯಾವ ಸಮುದಾಯಗಳನ್ನು ಹೋಗಬೇಕು ಅಂದ್ಬಿಟ್ಟು ಇವರೇ ಸ್ಪ್ಲಿಟ್ ಮಾಡಿದ್ರಲ್ಲ ಅಸ್ಸಾಂನಲ್ಲಿ, ಅದೇ ರೀತಿ ಎಲ್ಲ ಕಡೆ ನಡೆಸ್ತಾರೆ ಇವರು. ಅದಕ್ಕೆ ಇಲ್ಲಿ ನಿಮ್ಮ ಜಯನಗರ್ ಎಲೆಕ್ಷನ್ ಇರ್ಬೋದು, ನಿಮ್ಮ ಶೃಂಗೇರಿನಲ್ಲಿರ್ಬೋದು, ಇವೆಲ್ಲ ನಡೆದಿರೋದು ನಿಜ. ಇಟ್ಸ್ ಜಸ್ಟ್ ಮ್ಯಾಟರ್ ಆಫ್ ಟೈಮ್. ಸತ್ಯವನ್ನು ನೀವು ಭಾಳ ಹೊತ್ತು ಮುಚ್ಚಿಡೋಕ್ಕಾಗೋದಿಲ್ಲ. ಇವತ್ತಿಲ್ಲ ನಾಳೆ ಸತ್ಯಾಂಶ ಬರ್ತದೆ. ಜಯನಗರದ್ದು ಬರುತ್ತೆ ಮತ್ತು ನಿಮ್ಮ ಶೃಂಗೇರಿದು ಬರ್ತದೆ. ನೋಡಿ, ಭಾಳ ಸ್ಪಷ್ಟವಾಗಿ ಅಲ್ಲಿ ಏನು ಟ್ರಂಕ್ಗಳಲ್ಲಿ ಈ ಮತಗಳನ್ನು ಸಂಗ್ರಹಿಸಿದ್ರು, ಅದು ಬೀಗ ಹೊಡೆದಿತ್ತು ಅಂತ ಹೇಳಿದ್ದಾರೆ. ಅದನ್ನು ಮತ ಎಣಿಕೆಗಿಂತ ಮುಂಚೆನೇ ಅದ್ರ ಬಗ್ಗೆ ದೂರನ್ನು ಕೂಡ ನೀಡಿದರು ರಾಜೇಗೌಡರು. ಮತ್ತು ಮತಗಳನ್ನು ತಿದ್ದಿದ್ದಾರೆ ಅಂತಲೂ ಕೂಡ ಹೇಳ್ತಾ ಇದ್ದಾರೆ. ಮತ್ತು ಸೆಂಟ್ರಲ್ ಅಬ್ಸರ್ವರ್ ಯಾರಿದ್ರು ಅವರು ಕೂಡ ಅನುಮಾನ ವ್ಯಕ್ತಪಡಿಸಿ ಇದ್ರ ಬಗ್ಗೆ ತನಿಖೆ ಆಗಬೇಕಂತ ಎಲೆಕ್ಷನ್ ಕಮಿಷನ್ ಅಬ್ಸರ್ವರ್ ಅವರು ಕೂಡ ಹೇಳಿರೋದು. ಸೊ ಇಷ್ಟೆಲ್ಲ ಇದ್ದಾಗ ತರಾತುರಿನಲ್ಲಿ ಯಾಕೆ ಅಧಿಕಾರಿಗಳಿಗೆ ಮಾಡಿದ್ರು ಅಂತ ಗೊತ್ತಾಗ್ತಾ ಇಲ್ಲ. ಬಟ್ ಎನಿವೆ, ಈಗ ಅದ್ರ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಇದನ್ನು ಎಲ್ಲ ಒಂದು ರೀತಿಯಾಗಿ ಪ್ರಜಾಪ್ರಭುತ್ವವನ್ನು ಮತ್ತು ಜನರ ಏನೋ ಒಂದು ಇಚ್ಛೆಯನ್ನು ತದ್ವಿರುದ್ಧವಾಗಿ ನಡ್ಕೊಳ್ತಾ ಇದ್ದಾರೆ ಕೆಲವು ಜನ. ಅದನ್ನು ತನಿಖೆ ಮಾಡ್ತೀವಿ. ವಿಲ್ ಗೆಟ್ ಟು ದ ಬಾಟಮ್ ಆಫ್ ದಿಸ್. ಇವ್ರು ಹೇಳ್ತಾ ಇದ್ರಲ್ಲ, ವೋಟ್ ಚೋರಿ ಆಗಿಲ್ಲ ಅಂತ ಆಳಂದಲ್ಲೂ ಹೇಳಿದರು. 22,000 ಪುಟದ ಚಾರ್ಜ್ ಶೀಟ್ ಆಗಿದೆ. A1 ಯಾರು? BJP ಅವರು. A2 ಯಾರು? BJP ಅವರ ಮಾಜಿ ಶಾಸಕರ ಮಗ. ಸೊ ಇವ್ರು ಏನೇನು ಹೇಳಿದ್ದಾರೆ ಎಲ್ಲನೂ ಡಿಸ್ಪ್ರೂವ್ ಆಗಿದೆ ಅಲ್ಲ, ಇದೂ ಆಗುತ್ತೆ. ಎಲೆಕ್ಷನ್ ಅಬ್ಸರ್ವರ್ ಅನುಮಾನ ವ್ಯಕ್ತಪಡಿಸಿರ್ತಕ್ಕಂಥದ್ದು ಏನಾದರೂ ಕಂಪ್ಲೇಂಟ್ ಆಗಿದೆ? ಸೊ ಅದನ್ನು ಇವ್ರು ಕೊಟ್ಟಿದ್ದಾರಲ್ಲ ರಾಜೇಗೌಡರು. ಈಸ್ ಎಕ್ಸ್ಪ್ರೆಸ್ಡ್ ಇಟ್ ಇನ್ ಇಸ್ ರೈಟಿಂಗ್ನಲ್ಲೇ ಕೊಟ್ಟಿದ್ದಾರಲ್ಲ. ಸೊ ಅದೇನಿದೆ, ವಿ ವಿಲ್ ನಾವು ಯಾವುದೂ ಹಿಂದೇಟು ಹಾಕೋದಿಲ್ಲ. ಯಾಕಂದರೆ ನೀವು ಮೊನ್ನೆ ಅಸ್ಸಾಮು ಮತ್ತು ಬೆಂಗಾಲ್ನ ಚುನಾವಣೆ ಯಾವ ರೀತಿ ನಡೆದಿದ್ದು ನೋಡಿದ್ರೆ, ಇವರು ನಮ್ಮ ದೇಶವನ್ನು ಯಾವ ರೀತಿ ರಷ್ಯಾನಲ್ಲಿ, ನಾರ್ತ್ ಕೊರಿಯಾನಲ್ಲಿ ಚುನಾವಣೆ ನಡೀತದೆ, ಚುನಾವಣೆ ಅಲ್ಲೂ ನಡೀತದೆ. 90%, 98% ಒಂದೇ ಕಡೆ, ಒಂದೇ ಪಾರ್ಟಿಗೆ ಬೀಳುವಂಗೆ ಅಂಥ ವ್ಯವಸ್ಥೆಗಳು ಈ ಸಂಸ್ಥೆಗಳನ್ನು ಕ್ಯಾಪ್ಚರ್ ಮಾಡುವ ಮುಖಾಂತರ ಮಾಡ್ತಾ ಇದ್ದಾರೆ. ಸೊ ಅದನ್ನು ನಾವು ತಡಿಬೇಕು. ಈ ವುಮೆನ್ ರಿಸರ್ವೇಷನ್ ಬಿಲ್ ಅಂತ ಇವರೇನು ಯಾಮಾರಿಸ್ಬಿಟ್ಟು ಡಿಲಿಮಿಟೇಷನ್ ಕಮಿಷನ್ನಲ್ಲಿ ಇವರು ಹಿಡಿತ ಸಾಧಿಸಲಿಕ್ಕೆ ಪ್ರಯತ್ನ ಮಾಡಿದ್ರಲ್ಲ, ಅದು ಬಿಲ್ ಡಿಫೀಟ್ ಆಗಿದೆ. ಅದು ಎಕ್ಸ್ಪೋಸ್ ಮಾಡಬೇಕಲ್ಲ ಜನರ ಮುಂದೆ ನಾವು.
ಸುಮ್ಮನೆ ಇವರು ಮಹಿಳಾ ಮೀಸಲಾತಿ ಹೆಸರಲ್ಲಿ ಡಿಲಿಮಿಟೇಷನ್ ಕಮಿಷನನ್ನು ಕ್ಯಾಪ್ಚರ್ ಮಾಡಿಬಿಟ್ಟು ಬೌಂಡ್ರೀಸನ್ನು ರೀಡ್ರಾ ಮಾಡಲಿಕ್ಕಿರ್ಬೋದು, ಅಥವಾ ಏನು ಜನಸಂಖ್ಯೆ ಏನು ಅವರ ಅನುಕೂಲಕ್ಕೆ ಯಾವ ಕಾನ್ಸ್ಟಿಟ್ಯೂನ್ಸಿಗೆ ಯಾರು ಹೋಗಬೇಕು, ಯಾವ ಸಮಾಜದವ್ರು ಹೋಗಬೇಕು, ಯಾವ ಸಮುದಾಯಗಳನ್ನು ಹೋಗಬೇಕು ಅಂದ್ಬಿಟ್ಟು ಇವರೇ ಸ್ಪ್ಲಿಟ್ ಮಾಡಿದ್ರಲ್ಲ ಅಸ್ಸಾಂನಲ್ಲಿ, ಅದೇ ರೀತಿ ಎಲ್ಲ ಕಡೆ ನಡೆಸ್ತಾರೆ ಇವರು. ಅದಕ್ಕೆ ಇಲ್ಲಿ ನಿಮ್ಮ ಜಯನಗರ್ ಎಲೆಕ್ಷನ್ ಇರ್ಬೋದು, ನಿಮ್ಮ ಶೃಂಗೇರಿನಲ್ಲಿರ್ಬೋದು, ಇವೆಲ್ಲ ನಡೆದಿರೋದು ನಿಜ. ಇಟ್ಸ್ ಜಸ್ಟ್ ಮ್ಯಾಟರ್ ಆಫ್ ಟೈಮ್. ಸತ್ಯವನ್ನು ನೀವು ಭಾಳ ಹೊತ್ತು ಮುಚ್ಚಿಡೋಕ್ಕಾಗೋದಿಲ್ಲ. ಇವತ್ತಿಲ್ಲ ನಾಳೆ ಸತ್ಯಾಂಶ ಬರ್ತದೆ. ಜಯನಗರದು ಬರುತ್ತೆ ಮತ್ತು ನಿಮ್ಮ ಶೃಂಗೇರಿದು ಬರ್ತದೆ. ನೋಡಿ, ಭಾಳ ಸ್ಪಷ್ಟವಾಗಿ ಅಲ್ಲಿ ಏನು ಟ್ರಂಕ್ಗಳಲ್ಲಿ ಈ ಮತಗಳನ್ನು ಸಂಗ್ರಹಿಸಿದ್ರು, ಅದು ಬೀಗ ಹೊಡೆದಿತ್ತು ಅಂತ ಹೇಳಿದ್ದಾರೆ. ಅದನ್ನು ಮತ ಎಣಿಕೆಗಿಂತ ಮುಂಚೆನೇ ಅದ್ರ ಬಗ್ಗೆ ದೂರನ್ನು ಕೂಡ ನೀಡಿದರು ರಾಜೇಗೌಡರು. ಮತ್ತು ಮತಗಳನ್ನು ತಿದ್ದಿದ್ದಾರೆ ಅಂತಲೂ ಕೂಡ ಹೇಳ್ತಾ ಇದ್ದಾರೆ. ಮತ್ತು ಸೆಂಟ್ರಲ್ ಅಬ್ಸರ್ವರ್ ಯಾರಿದ್ರು ಅವರು ಕೂಡ ಅನುಮಾನ ವ್ಯಕ್ತಪಡಿಸಿ ಇದ್ರ ಬಗ್ಗೆ ತನಿಖೆ ಆಗಬೇಕಂತ ಎಲೆಕ್ಷನ್ ಕಮಿಷನ್ ಅಬ್ಸರ್ವರ್ ಅವರು ಕೂಡ ಹೇಳಿರೋದು. ಸೊ ಇಷ್ಟೆಲ್ಲ ಇದ್ದಾಗ ತರಾತುರಿನಲ್ಲಿ ಯಾಕೆ ಅಧಿಕಾರಿಗಳಿಗೆ ಮಾಡಿದ್ರು ಅಂತ ಗೊತ್ತಾಗ್ತಾ ಇಲ್ಲ. ಬಟ್ ಎನಿವೆ, ಈಗ ಅದ್ರ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಇದನ್ನು ಎಲ್ಲ ಒಂದು ರೀತಿಯಾಗಿ ಪ್ರಜಾಪ್ರಭುತ್ವವನ್ನು ಮತ್ತು ಜನರ ಏನೋ ಒಂದು ಇಚ್ಛೆಯನ್ನು ತದ್ವಿರುದ್ಧವಾಗಿ ನಡ್ಕೊಳ್ತಾ ಇದ್ದಾರೆ ಕೆಲವು ಜನ. ಅದನ್ನು ತನಿಖೆ ಮಾಡ್ತೀವಿ. ವಿಲ್ ಗೆಟ್ ಟು ದ ಬಾಟಮ್ ಆಫ್ ದಿಸ್. ಇವ್ರು ಹೇಳ್ತಾ ಇದ್ರಲ್ಲ ವೋಟ್ ಚೋರಿ ಆಗಿಲ್ಲ ಅಂತ ಆಳಂದಲ್ಲೂ ಹೇಳಿದರು. 22,000 ಪುಟದ ಚಾರ್ಜ್ ಶೀಟ್ ಆಗಿದೆ. A1 ಯಾರು? BJP ಅವರು. A2 ಯಾರು? BJP ಅವರ ಮಾಜಿ ಶಾಸಕರ ಮಗ. ಸೊ ಇವ್ರು ಏನೇನು ಹೇಳಿದ್ದಾರೆ ಎಲ್ಲನೂ ಡಿಸ್ಪ್ರೂವ್ ಆಗಿದೆ ಅಲ್ಲ, ಇದೂ ಆಗುತ್ತೆ. ಎಲೆಕ್ಷನ್ ಅಬ್ಸರ್ವರ್ ಅನುಮಾನ ವ್ಯಕ್ತಪಡಿಸಿರ್ತಕ್ಕಂಥದ್ದು ಏನಾದರೂ ಕಂಪ್ಲೇಂಟ್ ಆಗಿದೆ? ಸೊ ಅದನ್ನು ಇವ್ರು ಕೊಟ್ಟಿದ್ದಾರಲ್ಲ ರಾಜೇಗೌಡರು. ಈಸ್ ಎಕ್ಸ್ಪ್ರೆಸ್ಡ್ ಇಟ್ ಇನ್ ಇಸ್ ರೈಟಿಂಗ್ನಲ್ಲೇ ಕೊಟ್ಟಿದ್ದಾರಲ್ಲ. ಸೊ ಅದೇನಿದೆ ನಾವು ಯಾವುದೂ ಹಿಂದೇಟು ಹಾಕೋದಿಲ್ಲ. ಯಾಕಂದರೆ ನೀವು ಮೊನ್ನೆ ಅಸ್ಸಾಮು ಮತ್ತು ಬೆಂಗಾಲ್ನ ಚುನಾವಣೆ ಯಾವ ರೀತಿ ನಡೆದಿದೆ ನೋಡಿದ್ರೆ, ಇವರು ನಮ್ಮ ದೇಶವನ್ನು ಯಾವ ರೀತಿ ರಷ್ಯಾನಲ್ಲಿ, ನಾರ್ತ್ ಕೊರಿಯಾನಲ್ಲಿ ಚುನಾವಣೆ ನಡೀತದೆ, ಚುನಾವಣೆ ಅಲ್ಲೂ ನಡೀತದೆ. 90%, 98% ಒಂದೇ ಕಡೆ, ಒಂದೇ ಪಾರ್ಟಿಗೆ ಬೀಳುವಂಗೆ ಅಂಥ ವ್ಯವಸ್ಥೆಗಳು ಈ ಸಂಸ್ಥೆಗಳನ್ನು ಕ್ಯಾಪ್ಚರ್ ಮಾಡುವ ಮುಖಾಂತರ ಮಾಡ್ತಾ ಇದ್ದಾರೆ. ಸೊ ಅದನ್ನು ನಾವು ತಡಿಬೇಕು. ಈ ವುಮೆನ್ ರಿಸರ್ವೇಷನ್ ಬಿಲ್ ಅಂತ ಇವರೇನು ಯಾಮಾರಿಸ್ಬಿಟ್ಟು ಡಿಲಿಮಿಟೇಷನ್ ಕಮಿಷನ್ನಲ್ಲಿ ಇವರು ಹಿಡಿತ ಸಾಧಿಸಲಿಕ್ಕೆ ಪ್ರಯತ್ನ ಮಾಡಿದ್ರಲ್ಲ, ಅದು ಬಿಲ್ ಡಿಫೀಟ್ ಆಗಿದೆ. ಅದು ಎಕ್ಸ್ಪೋಸ್ ಮಾಡಬೇಕಲ್ಲ ಜನರ ಮುಂದೆ ನಾವು. ಸುಮ್ಮನೆ ಇವರು ಮಹಿಳಾ ಮೀಸಲಾತಿ ಹೆಸರಲ್ಲಿ ಡಿಲಿಮಿಟೇಷನ್ ಕಮಿಷನನ್ನು ಕ್ಯಾಪ್ಚರ್ ಮಾಡಿಬಿಟ್ಟು ಬೌಂಡ್ರೀಸನ್ನು ರೀಡ್ರಾ ಮಾಡಲಿಕ್ಕಿರ್ಬೋದು, ಅಥವಾ ಏನು ಜನಸಂಖ್ಯೆ ಏನು ಅವರ ಅನುಕೂಲಕ್ಕೆ ಯಾವ ಕಾನ್ಸ್ಟಿಟ್ಯೂನ್ಸಿಗೆ ಯಾರು ಹೋಗಬೇಕು, ಯಾವ ಸಮಾಜದವ್ರು ಹೋಗಬೇಕು, ಯಾವ ಸಮುದಾಯಗಳನ್ನು ಹೋಗಬೇಕು ಅಂದ್ಬಿಟ್ಟು ಇವರೇ ಸ್ಪ್ಲಿಟ್ ಮಾಡಿದ್ರಲ್ಲ ಅಸ್ಸಾಂನಲ್ಲಿ, ಅದೇ ರೀತಿ ಎಲ್ಲ ಕಡೆ ನಡೆಸ್ತಾರೆ ಇವರು. ಅದಕ್ಕೆ ಇಲ್ಲಿ ನಿಮ್ಮ ಜಯನಗರ್ ಎಲೆಕ್ಷನ್ ಇರ್ಬೋದು, ನಿಮ್ಮ ಶೃಂಗೇರಿನಲ್ಲಿರ್ಬೋದು, ಇವೆಲ್ಲ ನಡೆದಿರೋದು ನಿಜ. ಇಟ್ಸ್ ಜಸ್ಟ್ ಮ್ಯಾಟರ್ ಆಫ್ ಟೈಮ್. ಸತ್ಯವನ್ನು ನೀವು ಭಾಳ ಹೊತ್ತು ಮುಚ್ಚಿಡೋಕ್ಕಾಗೋದಿಲ್ಲ. ಇವತ್ತಿಲ್ಲ ನಾಳೆ ಸತ್ಯಾಂಶ ಬರ್ತದೆ. ಜಯನಗರದು ಬರುತ್ತೆ ಮತ್ತು ನಿಮ್ಮ ಶೃಂಗೇರಿದು ಬರ್ತದೆ.